ಮನೆ ಹತ್ರ ಸರಿಯಾಗಿ ಆಕ್ಸಿಡೆಂಟ್ ಆಗಿತ್ತು ಇವತ್ತು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ವ್ಲಾಗ್. ಇವತ್ತು ಬೆಳಿಗ್ಗೆ ಮತ್ತೆ ಕಾಲೇಜ್ ಕಡೆ ಹೊರಟೆ. ಅಲ್ಲೇ ಕಾಲೇಜ್ ತಿಂಡಿ ತಿನ್ಕೊಂಡು ನಮ್ ಕಿಶನ್ ಇದ್ದನ್ ಹೊರಗಡೆ ಹೋಗಂಪ, ತಿಂಡಿ ತಿಂದ ಆಯ್ತಲ್ಲ ಅಂತೇಳಿ ಕರ್ದ. ಸೊ ಹೊರಗಡೆ ಹೋಗ್ಬೇಕಾದ್ರೆ ನಮ್ ಯಶ ಕಂಡ ನೋಡಿ. ಅಪರೂಪದ ಮುಳ್ಳಂದಿ ಬಾಬಾ ಬಂದಣೋ. ಯಶನ್ ಮಾತಾಡ್ತಿದ್ದಂಗೆ ನಮ್ಮ ಅಬ್ಬಿ ಮತ್ತೆ ಅಡ್ಡ ಬಂದ ನನಗೆ. ಅಣ್ಣ ಇನ್ನು ಏನೋ ಬೇಕು. A few inches later. ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಸೀದಾ ಮತ್ತೆ ಕ್ಯಾಂಟೀನ್ ಬಂದ್ವಿ ಫ್ರೆಂಡ್ಸ್, ಊಟ ಮಾಡೋಣ ಅಂತೇಳಿ. ತುಂಬಾ ಹೊಟ್ಟೆ ಹಸ್ತಿತ್ತು, ಕ್ಲಾಸ್ ತುಂಬಾ ಕಿರಿಕಿರಿ ಆಗಿತ್ತು ಅಂತೇಳಿ ಇಲ್ಲ ಡಿಸ್ಕಷನ್ ಮಾಡ್ತಿತ್ತು. ಅದ್ರಲ್ಲೂ ನಮ್ ಕಿಶನ್ ಜೋರಾಗಿ ಊಟ ಮಾಡ್ತಾ ಇದ್ದ. ಇವನ್ನ ಎಲ್ಲ ಲಾಗಲ್ಲೂ ನೋಡಿರ್ತೀರಾ, ರೋಹಿತ ಅಂತೇಳಿ ನಮ್ ಬೆಸ್ಟ್ ಕಂಟೆಂಟ್ ಗಿವರ್. ಎಲ್ಲಾ ಕಡೆ ನಮಗೆ ಅತ್ಯುತ್ತಮವಾಗಿ ಕಂಟೆಂಟ್ ಕೊಡೋ ರೋಹಿತ ಜೊತೆಗೆ ಇರ್ತಾನೆ ಯಾವಾಗ್ಲೂ. ಅಲ್ಲಿಂದ ಈ ಕಡೆ ನೋಡ್ತೀನಿ ಸ್ವಾಮಿನೂ ಊಟ ಮಾಡ್ತಾನೆ, ಎಲ್ರು ಊಟ ಮಾಡ್ತಿದ್ವಿ. ನಿಂತಿದ್ದವನಿಗೆ ಜಾಗ ಆಗಲ್ಲ ಅಂತೇಳಿ ನಾನ್ ಕೂತಿದ್ದೆ, ಅರ್ಧ ಚೇರಲ್ಲೂ ಬಂದು ಕುತ್ಕೊಂಡ್ಬಿಟ್ಟು ಅಲ್ಲಿ ರೀಲ್ಸ್ ನೋಡ್ಕೊಂಡ್ ಕೂತಾನೆ. ಜಿಮ್ ಇಂದು, ಆಮೇಲೆ ಫಿಟ್ನೆಸ್ ಇಂದು, ಬಾಡಿ ಫಿಟ್ ಮಾಡ್ಕೊಬೇಕಂತ ಅವನಿಗೆ. ಜಿಮ್ಮು, ಕ್ರೇಟಿನ್ ತಗೊಳೋದು, ಅದು ಇದು ಅಂತೆಲ್ಲ ಮಾತಾಡ್ತಾನೆ. ನೀನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಹೋಗೋಣ ಅಂತೇಳಿ ಡಿಸೈಡ್ ಆದ್ವಿ. ನಮ್ ಕಿಶನ್ ಒಂದ್ ಸ್ವಲ್ಪ ನೀರ್ ಕೊಟ್ಟು ಹೊರಗೆ ಹೋಗೋಣ ಅಂತೇಳಿ ಡಿಸೈಡ್ ಆದ್ವಿ. ಇವರೆಲ್ಲ ನಮ್ ಕಾಲೇಜ್ ಜೂನಿಯರ್ಸ್. ಅಣ್ಣ ವಿಡಿಯೋ ಮಾಡೋಣ ಅಂತಾರೆ. ವಿಡಿಯೋ ಮಾಡಕ್ ಹೋದ್ರೆ ಸೀದಾ ವಿಡಿಯೋ ಇಂದನೇ ಓಡ್ತಾರೆ. ಅದ್ರಲ್ಲೂ ಏನೋ ಹೇಳ್ತೀನಿ ಅಂದ್ರು ನೋಡಿ. ಇವ್ರು ನಮ್ ಸೀನಿಯರ್ಸ್ ಇಂಟರ್ನ್ಶಿಪ್ ಹೋಗೋದ್ ಬಿಟ್ಟು ನನ್ನ ಹತ್ರ ಮಾತಾಡ್ಕೊಂಡು ಉದ್ದಾರ ನೀವಿಬ್ರು ನೀನು ನೋಡ್ ಕಲ್ತ್ರೆ ನಾವು ಉದ್ದಾರ ಆದಂಗೆ. ಉದ್ದವಂತೂ ಆಗಲ್ಲ. ಇವಳಿ ಕಬ್ಬಿನ ಜ್ಯೂಸ್ ಕುಡಿ ಅಂತ ಕೊಟ್ರೆ 2 ಸ್ಟ್ರಾ ಹಾಕೊಂಡ್ ಕುಡಿತಾಳೆ. 1 ಸ್ಟ್ರಾ ಸಾಕಾಗಲ್ಲ ಅಂತ ಹೇಳಿ 2 ಸ್ಟ್ರಾ ಕುಡಿತಿದ್ದಾಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ವಿಡಿಯೋ ಮಾಡ್ತೀನಿ ಏನಾದ್ರು ಮಾತಾಡಪ್ಪಿ ಅಂದೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಇವರೆಲ್ಲ ಮಾಡೋ ಅವತಾರ ನೋಡಿ ಅಜ್ಜಂಗ್ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಇವ್ರ ಅವತಾರ ಎಲ್ಲ ನೋಡ್ಕೊಂಡು ಮನೆಗ್ ಬಂದು ಡ್ರೆಸ್ ಚೇಂಜ್ ಮಾಡ್ತಿದ್ದಂಗೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. ಏನಾಗಿದೆ ಅಂತೇಳಿ ನೋಡಕ್ ಹೊರಟೆ. ಹುಡ್ಗಂಗ್ ಸ್ವಲ್ಪ ಹೊಡೆತ ಬಿದ್ದಿತ್ತು. ಹುಡ್ಗಂಗ್ ತಲೆಗೆ ಫಸ್ಟ್ ಏಡ್ ಮಾಡಿದ್ವಿ. ಅವ್ರಮ್ಮ ಒಂದ್ 5 ನಿಮಿಷ ಅಜ್ಜಂಗ್ ಸರಿಯಾಗಿ ಬೈದ್ರು. ಲಾಂಗ್ ರೂಟ್ ಬಂದಿದ್ದಕ್ಕೆ. ಆಮೇಲೆ ಅಲ್ಲೇ ಒಂದು ಆಟೋ ಕರ್ಸ್ಬಿಟ್ಟು ಆ ಹುಡ್ಗಂಗೆ ಹಾಸ್ಪಿಟ್ಲಿಗೆ ಕಳ್ಸಿದ್ವಿ. ಆ ಹುಡ್ಗಂಗೆ ಜಾಸ್ತಿ ಹೊಡೆತ ಬಿದ್ದಿರ್ಲಿಲ್ಲ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.